ಗ್ರಾಮ ದೇವತೆಯಾಗಿರುವಂಥ ದ್ಯಾವಮ್ಮ ದೇವಿಯ ಪವಿತ್ರವಾಗಿರುವಂಥ ದಿವ್ಯ ಶಕ್ತಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿದ ಎನ್ನ ಆರಾಧ್ಯ ಗುರುಗಳಾಗಿರುವಂಥ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂಥ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಸುಲ್ತಾನ್ಪುರ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿರುವಂಥ ದ್ಯಾವಮ್ಮ ದೇವಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿ ನಿಮ್ಮೆಲ್ಲರಿಗೆ 10-11 ದಿವಸಗಳ ಪರ್ಯಂತರವಾಗಿ ಆಧ್ಯಾತ್ಮಿಕದ ಪ್ರವಚನವನ್ನು ಮಾಡಿರುವಂಥ ಆತ್ಮೀಯ ಪೂಜ್ಯರಾದ ಬಸವರಾಜೇಂದ್ರ ಶರಣರವರಲ್ಲಿ, ಭಕ್ತಿ ಸಂಗೀತ ಸೇವೆಯನ್ನು ನೀಡಿರುವಂಥ ಕಲಾವಿದರಲ್ಲಿ, ಜಾತ್ರಾ ಮಹೋತ್ಸವದ ಎಲ್ಲ ವ್ಯವಸ್ಥಾಪಕ ಕಮಿಟಿಯ ಸದಸ್ಯರಲ್ಲಿ, ಈ ಜಾತ್ರಾ ಮಹೋತ್ಸವದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಇವತ್ತು ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಸುಲ್ತಾನ್ಪುರ ಗ್ರಾಮದಲ್ಲಿ ನಡೆದಿರುವಂಥ ಈ ಜಾತ್ರಾ ಮಹೋತ್ಸವವನ್ನು ಭಾಳಷ್ಟು ಅರ್ಥಪೂರ್ಣವಾಗಿರುವಂಥ ಈ ಜಾತ್ರೆಯನ್ನು ನಮ್ಮೆಲ್ಲ ವ್ಯವಸ್ಥಾಪಕರು ಆಯೋಜನೆಯನ್ನು ಮಾಡಿದ್ದಾರೆ. ಬಹುಶಃ ಸುಲ್ತಾನ್ಪುರ ಗ್ರಾಮದ ಮುಖ್ಯ ದ್ವಾರದಿಂದ ಒಳಗಡೆ ಪ್ರವೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಲೈಟಿನಿಂದ ಅಲಂಕಾರಗೊಂಡಿರುವಂಥ ಈ ಗ್ರಾಮ, ಈ ಜಾತ್ರೆಯ ನಿಮಿತ್ತವಾಗಿ ಈ ಗ್ರಾಮದಲ್ಲಿ ಭಕ್ತಿ ಶ್ರದ್ಧೆ, ಆ ದ್ಯಾವಮ್ಮ ದೇವಿಯ ಮೇಲಿರುವಂಥ ಅತ್ಯಂತ ಶ್ರೇಷ್ಠವಾದಂಥ ಭಕ್ತಿಯನ್ನು ತುಂಬಿ ತುಳುಕುವಂಥ ಈ ಎಲ್ಲ ಲೈಟಿನ ಅಲಂಕಾರದ ದೃಶ್ಯವನ್ನು ನೋಡಿದಾಗ ಬರಬೇಕಾದ್ರೆ ಏನು ಅನ್ನಿಸ್ತಿತ್ತು ಅಂದರೆ, ನಾವು ಸುಲ್ತಾನ್ಪುರದಲ್ಲಿದೆಯೋ ಅಥವಾ ಮೈಸೂರಿನ ಅರಮನೆಯಲ್ಲಿದೆಯೋ ಅನ್ನುವಂಥದ್ದು. ಭಾಳಷ್ಟು ಇಡೀ ಗ್ರಾಮವನ್ನೇ ಶೃಂಗಾರಗೊಂಡು ಆ ತಾಯಿಯ ಜಾತ್ರೆಯನ್ನು ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಸುಲ್ತಾನ್ಪುರ ಗ್ರಾಮದ ಭಕ್ತರೆಲ್ಲರೂ ಸೇರ್ಕೊಂಡು ಹಮ್ಮಿಕೊಂಡಿರುವಂಥದ್ದು. ಬಹುಶಃ ಸುಲ್ತಾನ್ಪುರಕ್ಕೂ ಮತ್ತು ಮುಗುಳ್ಕೋಡು ಮಠಕ್ಕೂ ಇರುವಂಥ ಒಂದು ಅವಿನಾಭಾವ ಸಂಬಂಧ ಹೇಗಂತ ಕೇಳಿದ್ರೆ, ಸುಲ್ತಾನ್ಪುರ ಮುಗುಳ್ಕೋಡದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕು ಅಂತಂದರೆ ಅಲ್ಲಿ ಸುಲ್ತಾನ್ಪುರದ ಭಕ್ತರ ಒಂದು ಸೇವೆ ಬಹಳ ಅವಶ್ಯಕತೆಯಾಗಿರ್ತಕ್ಕಂಥದ್ದು. ಹೀಗಾಗಿ ಮುಗುಳ್ಕೋಡ ಮತ್ತು ಸುಲ್ತಾನ್ಪುರ ಗ್ರಾಮದ ಸಂಬಂಧ ಹೇಗೈತಿ ಅಂತಂದರೆ, ಹಾಲು ಸಕ್ಕರೆ ಅಂತ ಸಂಬಂಧ, ತಾಯಿ ಮಗುವಿನಂಥ ಸಂಬಂಧ ಅದು ಈ ಗ್ರಾಮವನ್ನು ಹೊಂದಿರುವಂಥದ್ದು. ಬಹುಶಃ 3 ವರ್ಷಕ್ಕೆ ಒಂದು ಸಲ ಆಗುವಂಥ ಈ ಜಾತ್ರೆ, ಕಳೆದ 3 ವರ್ಷಗಳ ಹಿಂದೆ ನಾನು ಈ ಜಾತ್ರೆಯಲ್ಲಿ ಬಂದು ಹೋಗಿರುವಂಥದ್ದು. ಅದಾದ ನಂತರ ಕಳೆದ ವರ್ಷದ ಜಾತ್ರೆಯ ವೈಭವ, ಈ ವರ್ಷದ ಜಾತ್ರೆಯ ವೈಭವವನ್ನು ನೋಡಿದಾಗ ಅದು ಅಜಗಜಾಂತರವಾಗಿರುವಂಥ ಆ ವೈಭವದ ಕಳೆಯನ್ನು ಹೆಚ್ಚಿಸಿರ್ತಕ್ಕಂಥದ್ದು. ಬಹುಶಃ ಸುಲ್ತಾನ್ಪುರ ಗ್ರಾಮದ ಭಕ್ತರ ಜನರ ಒಂದು ಶ್ರದ್ಧೆ ಭಕ್ತಿ ಎಷ್ಟು ಪ್ರಮುಖವಾಗಿರುವಂಥದ್ದು, ಆ ತಾಯಿಗೆ ನಿಮ್ಮೆಲ್ಲರ ಭಕ್ತಿ ಎಷ್ಟು ಆ ತಾಯಿಯ ಸಾನ್ನಿಧ್ಯಕ್ಕೆ ಸಮರ್ಪಕವಾಗಿ ಸಲ್ಲಿರ್ತಕ್ಕಂಥದ್ದು ಅಂತಂದರೆ, ಬಹುಶಃ ಇವತ್ತು ಈ ವೇದಿಕೆ ಮೇಲೆ ಅನೇಕ ಜನ, ಸುಮಾರು ಒಂದು 34 ಜನ
34 ಜನ ಸರ್ಕಾರಿಯ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಅನೇಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುವಂಥವರಿಗೆ ನಾವು ಇವತ್ತು ಸನ್ಮಾನವನ್ನು ಮಾಡಿದೆವು. ಅದರಿಂದನೇ ಗೊತ್ತಾಗ್ತದೆ ಈ ಊರಲ್ಲಿ ಆ ತಾಯಿಯ ಶಕ್ತಿ ಎಂಥ ದೊಡ್ಡದಿದೆ, ಆ ತಾಯಿಯ ಶಕ್ತಿಯ ಮೇಲೆ ನಿಮ್ಮ ಭಕ್ತಿ ಎಷ್ಟು ಶ್ರೇಷ್ಠವಾಗಿರುವಂಥದ್ದಿದೆ ಅಂದರೆ, ಒಂದೂರಲ್ಲಿ 2 ಊರಲ್ಲಿ 3 ಬೇಡ 4 ಜನ ಸರ್ಕಾರಿ ಹುದ್ದೆಯಲ್ಲಿ ಇದ್ದರೆ ಭಾಳ ದೊಡ್ಡದಾಗ್ತದೆ. ಸಣ್ಣ ಊರಲ್ಲಿ 34 ಜನ ಸರ್ಕಾರಿ ಹುದ್ದೆಯಲ್ಲಿ ಸೇವೆ ಮಾಡ್ತಾರೆ ಅಂತಂದರೆ ಬಹುಶಃ ಮುಂದೆ ಬರುವಂಥ ದಿನದಲ್ಲಿ ಈ ಊರಾಗ ಎಷ್ಟು ಮನೆ ಅದಾವ ಆ ಒಂದು ಮನೆಗೆ ಒಂದು ಸರ್ಕಾರಿ ಹುದ್ದೆ ನಿರ್ಮಾಣ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಈ ಗ್ರಾಮದಲ್ಲಿ ನಿರ್ಮಾಣ ಆಗ್ತದೆ. ಭಾಳಷ್ಟು ಭಕ್ತಿ ಶ್ರದ್ಧೆಯಿಂದ ಕೂಡಿರುವಂಥ ಈ ಜಾತ್ರೆ ನಮ್ಮ ಬಸವರಾಜೇಂದ್ರ ಶರಣರು ಭಾಳ ಅದ್ಭುತವಾಗಿರುವಂಥ ಪ್ರವಚನವನ್ನು ಮಾಡ್ತಾರೆ. ಬಹುಶಃ ನಾನು ಅವರ ಪ್ರವಚನವನ್ನು ಬೇರೆ ಬೇರೆ ಇದರಿಂದ ನಾನು ಕೇಳಿದ್ದೆ, ಆದರೆ ಒಂದೇ ವೇದಿಕೆ ಮೇಲೆ ಅವರನ್ನು ಪ್ರವಚನವನ್ನು ಅವರ ಒಂದು ಭೇಟಿ ಆಗ್ತಕ್ಕಂಥದ್ದು ಬಹುಶಃ ಈ ವೇದಿಕೆ ಮೇಲೆ ಆಗಿರುವಂಥದ್ದು. ದ್ಯಾವಮ್ಮ ದೇವಿಯ ಒಂದು ಶಕ್ತಿ ಅಂತ ದೊಡ್ಡದು ಅಂದರೆ, ಇವತ್ತು ಮುಗುಳುಕೋಡು ಮಠ ಏನು ಸ್ಥಾಪನೆ ಆಗಿದೆ, ಈ ಮುಗುಳುಕೋಡು ಮಠ ಸ್ಥಾಪನೆ ಆಗಬೇಕು ಅಂತಂದರೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಯಲ್ಲಾಲಿಂಗ ಪ್ರಭುಗಳಿಗೆ ಆಶೀರ್ವಾದವನ್ನು ಕೊಟ್ಟು, ಇಷ್ಟು ಹೊಳೆಗಳನ್ನು ದಾಟಿ ಎಲ್ಲಿ ನಿನಗೆ ಸೂರ್ಯ ಹಸ್ತ ಆಗ್ತಾನೆ ಅಲ್ಲಿ ಹೋಗಿ ನಿನ್ನ ಸ್ಥಾನವನ್ನು ನಿರ್ಮಾಣ ಆಗಬೇಕು ಅಂದಾಗ ಯಲ್ಲಾಲಿಂಗ ಪ್ರಭುಗಳು 2 ಹೊಳೆಗಳನ್ನು ದಾಟಿ ಮುಗುಳುಕೋಡಕ್ಕೆ ಬಂದಾಗ ಸೂರ್ಯ ಹಸ್ತ ಆಯಿತು. ಮುಗುಳುಕೋಡದಲ್ಲಿ ಎಲ್ಲಿ ಮಠ ಮಾಡಬೇಕು ಅಂತ ತಿಳ್ಕೊಂಡು ಗುರುಗಳಿಗೆ ಸ್ಥಳ ಸಿಕ್ಕಿರಲಿಲ್ಲ. ಎಲ್ಲಿ ಮಾಡಬೇಕು ಅಂತ ಯೋಚನೆ ಒಳಗಡೆ ಗುರುಗಳು ಮುಗುಳುಕೋಡದ ಆ ಗ್ರಾಮದಲ್ಲಿ ಬಂದು ವಾಸ್ತವ್ಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿನ ದಿನ ಮುಗುಳುಕೋಡ ಮಹಾಮಠ ಇಂಥಲ್ಲಿನೇ ಆಗಬೇಕು ಅಂತ ತಿಳ್ಕೊಂಡು ಮುಗುಳುಕೋಡದ ಗ್ರಾಮ ದೇವತೆ ಆಗಿರುವಂಥ ದ್ಯಾವಮ್ಮ ದೇವಿ ಬಂದು ಮುಗುಳುಕೋಡ ಮಠದ ಜಾಗವನ್ನು ಯಲ್ಲಾಲಿಂಗ ಪ್ರಭುಗಳಿಗೆ ತೋರಿಸಿರುವಂಥದ್ದು. ಹಾಗಾಗಿ ಆ ತಾಯಿ ತೋರಿಸಿರುವಂಥ ಸ್ಥಳದಲ್ಲಿ ಇವತ್ತು ದಿವ್ಯಶಕ್ತಿಯ ಭವ್ಯ ಪರಂಪರೆ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಈ ಜಗತ್ತಿನ ಒಂದು ಎಲ್ಲ ವ್ಯವಸ್ಥೆ ಸುಗಮವಾಗಿ ಸಾಗಬೇಕಾದ್ರೆ, ಈ ಜಗತ್ತಿನ ಎಲ್ಲ ನಿಸರ್ಗ ತನ್ನ ಕಾರ್ಯವನ್ನು ಮಾಡಬೇಕಾದ್ರೆ ಕಾಣದ ಒಂದು ಶಕ್ತಿ ಈ ನಿಸರ್ಗದ ಜೊತೆಗೆ ಕೆಲಸ ಮಾಡ್ತಾಯಿದೆ. ಹಾಗಾಗಿ ಆದಿಶಕ್ತಿ ಶಂಕರಾಚಾರ್ಯರು ಅನ್ನುವಂಥ ಭಾಳ ದೊಡ್ಡ ಮಹಾನ್ ಪಂಡಿತರು, ಅವರು ದೇವರೇ ಇಲ್ಲ, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು, ನನ್ನಲ್ಲೇ ದೇವರಿದ್ದಾನೆ ಅನ್ನುವಂಥ ಪ್ರತಿಪಾದನೆಯನ್ನು ಮಾಡುವಂಥ ಆ ವ್ಯಕ್ತಿ ಇವತ್ತು ಆ ಆದಿಶಕ್ತಿಯ ಒಂದು ಪ್ರಭಾವಕ್ಕೆ ಒಳಗಾಗಿ ಇವತ್ತು ಅಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿ ಇವತ್ತು ಜಗತ್ತಿಗೆ ಆ ಆದಿಶಕ್ತಿಯ ಮಹಿಮೆಯನ್ನು ತೋರಿಸಿಕೊಟ್ಟಂಥವ್ರು ಯಾರಾದರೂ ಇದ್ದರೆ ಅದು ಶಂಕರಾಚಾರ್ಯರು ಅನ್ನುವಂಥದ್ದು ನಾವು ಯಾರು ಕೂಡ ಮರೆಯುವಂತಿಲ್ಲ. ಹಾಗಾಗಿ ಈ ಗ್ರಾಮದ ಮೇಲೆ ದ್ಯಾವಮ್ಮ ದೇವಿಯ ಒಂದು ಭಾಳ ದೊಡ್ಡ ಆಶೀರ್ವಾದದ ಒಂದು ಶ್ರೀರಕ್ಷೆ ಇರೋದರಿಂದ ಈ ಗ್ರಾಮಕ್ಕೆ ಬರುವಂಥ ದಿನದಲ್ಲಿ ಆ ತಾಯಿಯ ಆಶೀರ್ವಾದದಿಂದ ಸುಖ ಶಾಂತಿ ಸಮೃದ್ಧಿ ಈ ಗ್ರಾಮದಲ್ಲಿ ಯಾವತ್ತೂ ಕೂಡ ತುಂಬಿ ತುಳುಕ್ತದೆ. ಈ ಗ್ರಾಮದ ಒಂದು ಭಕ್ತರ ಭಕ್ತಿಗಾಗಿ ಜಗತ್ತಿಗೆ ಬರಗಾಲ ಬಿದ್ದರೂ ಕೂಡ ಸುಲ್ತಾನ್ಪುರ ಗ್ರಾಮಕ್ಕೆ ಅನ್ನ ನೀರ ಎಂದೂ ಕಡಿಮೆ ಬೀಳೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಂಕ್ರಮಣದ ದಿನ ಪ್ರಾರಂಭವಾಗಿರುವಂಥ ಈ ಜಾತ್ರೆ ಇಲ್ಲಿವರೆಗೆ ನಿರಂತರವಾಗಿ ನಡೆದುಕೊಂಡು ಬಂತು. ನಮ್ಮ ಶರಣರು ಭಾಳ ಅದ್ಭುತವಾಗಿರುವಂಥ ಪ್ರವಚನವನ್ನು ಮಾಡಿದ್ರು. ಅದರ ಜೊತೆಗೆ ನಮ್ಮೆಲ್ಲ ಜಾತ್ರೆಯ ವ್ಯವಸ್ಥಾಪಕರು ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾಡಿದ್ರು. ಈ ಗ್ರಾಮದ ಅನೇಕ ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥವರಿಗೆ ಗೌರವಿಸ್ತಕ್ಕಂಥದ್ದು, ಸನ್ಮಾನಿಸ್ತಕ್ಕಂಥದ್ದು ಏನಿದೆ ನಿಜವಾಗಿ ಕೂಡ ಭಾಳ ಅರ್ಥಪೂರ್ಣವಾಗಿರುವಂಥದ್ದು. ಹಾಗಾಗಿ ಸುಲ್ತಾನ್ಪುರ ಗ್ರಾಮದ ಪ್ರತಿಯೊಬ್ಬ ಭಕ್ತರು ಕೂಡ ಮುಗುಳುಕೋಡು ಮಠದ ಮೇಲೆ ಬಹಳಷ್ಟು ವಿಶೇಷವಾದಂಥ ಶ್ರದ್ಧೆ ಭಕ್ತಿಯನ್ನಿಟ್ಟಿರೋದರಿಂದ ಆ ಯಲ್ಲಾಲಿಂಗ ಪ್ರಭುಗಳ ಆಶೀರ್ವಾದನೂ ಕೂಡ ಈ ಗ್ರಾಮದ ಮೇಲೆ ಅಖಂಡವಾಗಿ ನಿಮ್ಮ ಗ್ರಾಮದ ಮೇಲೆ ಸದಾಕಾಲ ಅವರ ಆಶೀರ್ವಾದ ಇದೆ. ಬರುವಂಥ ದಿನದಲ್ಲಿ ಈ ಗ್ರಾಮದಲ್ಲಿ ಒಂದು ಹೆಚ್ಚಿನ ಭಕ್ತರ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಆಗಲಿ, ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಕಷ್ಟಗಳು ದೂರ ಆಗಲಿ. ಆ ಗುರುಗಳ ಆಶೀರ್ವಾದದಿಂದ ನಿಮ್ಮೆಲ್ಲರ ಜೀವನ
ಉಜ್ವಲ ಆಗಲಿ ಅನ್ನುವಂಥ ಶುಭ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಕೋರಿ ಹೇಳ್ತಾ ಇದ್ದರು. ಕಬಡ್ಡಿ, ಮಹಿಳಾ ಕಬಡ್ಡಿಯನ್ನು ಅನೇಕ ಪಂದ್ಯಾವಳಿಗಳನ್ನು ಇಟ್ಟಿದ್ದರು. ಸುಮಾರು 4-5 ರಾಜ್ಯಗಳಿಂದ ಅದರಲ್ಲಿ ಆಟ ಆಡಲಿಕ್ಕೆ ಅನೇಕ ಒಟ್ಟುಗಳು ಬಂದಿದ್ದರು ಅನ್ನುವಂಥದ್ದು ಹೇಳಿದ್ರು. ಬಹಳ ಸಂತೋಷ ಆಗಿರುವಂಥದ್ದು. ಇವತ್ತು ಕುಸ್ತಿ ಕಾರ್ಯಕ್ರಮವೂ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದು. ಹಲವಾರು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ನನಗೆ ನಮ್ಮ ಸೇಗುಣಸಿಯ ಪೂಜ್ಯರು ಭಾಳ ಸಲ ಹೇಳಿದರು, ಏನೇ ಮಾಡಿರಿ ಎಷ್ಟೇ ಒತ್ತಡ ಇದ್ದರೂ ಕೂಡ ಸುಲ್ತಾನ್ಪುರ ಗ್ರಾಮಕ್ಕೆ ತಾವು ತಪ್ಪಬಾರ್ದು, ಬರಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ನಾನು ಹೇಳಿದೆ, ಬುದ್ಧಿ ಸುಲ್ತಾನ್ಪುರ ಗ್ರಾಮದ ಕಾರ್ಯಕ್ರಮ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ನಮ್ಮ ಮುಗುಳುಕೋಡು ಗ್ರಾಮದ ತವರು ಮನೆ ಅಂದರೆ ಅದು ಸುಲ್ತಾನ್ಪುರ ಗ್ರಾಮ ಅನ್ನುವಂಥ ಮಾತನ್ನು. ಹೀಗಾಗಿ ಇವತ್ತು ಬೆಳಗ್ಗೆಯಿಂದ ಮುಗುಳುಕೋಡದಲ್ಲಿ ಕಾರ್ಯಕ್ರಮ, ಚಿಕ್ಕೋಡಿಯಲ್ಲಿ, ಬೆಳಗಾವಿಯಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬರಲಿಕ್ಕೆ ಸ್ವಲ್ಪ ಸಮಯ ಆಯಿತು. ಆದರೂ ಕೂಡ ಶರಣರೊಬ್ಬರು ಎಮಗೆ ಪ್ರಾಣ ಜೀವಾಳವಯ್ಯ ಎನ್ನುವ ಬಸವಣ್ಣನ ತತ್ವದ ತಳಹದಿಯ ಮೇಲೆ ನೀವೆಲ್ಲರೂ ನಮ್ಮ ಗುರುಗಳು ಬರ್ತಾರೆ, ನಾವೆಲ್ಲರೂ ಆಶೀರ್ವಾದವನ್ನು ತಗೋಬೇಕು ಅಂತ ಇಷ್ಟೊಂದು ಸಮಯ ಅತ್ಯಂತ ಶಾಂತ ರೀತಿಯಿಂದ ತಾವು ಕುಂತಿದ್ದೀರಿ. ನಿಮ್ಮೆಲ್ಲರಿಗೂ ಗುರುಕೃಪೆ ಸದಾಕಾಲ ಇರಲಿ. ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮುಗುಳುಕೋಡದಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ನಡೆದಿರುವಂಥದ್ದು. ಅಲ್ಲಿ ಆ ವೇದಿಕೆಗೆ ಆಶೀರ್ವಚನಕ್ಕೆ ಹೋಗಬೇಕಾಗಿರುವಂಥದ್ದು. ನಾಳೆ ಸಾಯಂಕಾಲ ಮುಗುಳುಕೋಟದಲ್ಲಿ ಸುಮಾರು 10,000 ತಾಯಿಯಂದಿರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ಹಾಗಾಗಿ ಸಾಧ್ಯ ಆದರೆ ತಾವೆಲ್ಲ ತಾಯಿಯಂದಿರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉಡಿಯನ್ನು ತುಂಬಿಕೊಂಡು ಗುರುಕೃಪೆಗೆ ಪಾತ್ರ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾಳೆ ಬಿಟ್ಟು ನಾಡಿದ್ದು ಶನಿವಾರ ದಿನ ಅಜ್ಜನ ರೊಟ್ಟಿ ಬುತ್ತಿ ಜಾತ್ರೆ ಅನ್ನುವಂಥದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡಿರುವಂಥದ್ದು. ತಾವು ಕೂಡ ಭಾಳಷ್ಟು ಜನ ಬುತ್ತಿಯನ್ನು ತೊಗೊಂಡು ಬರಬೇಕು ಅಂತ ತಿಳ್ಕೊಂಡು ತಯಾರಿಯನ್ನು ಮಾಡಿರ್ತಕ್ಕಂಥವ್ರು ಆಗಿದ್ದೀರಿ ಅನ್ನೋಂಥದ್ದು ಕೇಳಿದ್ದೆ. ಹಾಗಾಗಿ ನಾಡಿದ್ದ ಕಾರ್ಯಕ್ರಮಕ್ಕೆ ಯಾರು ಬರಬೇಕಾಗಿರುವಂಥದ್ದಿದೆ ಅವರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸುಲ್ತಾನ್ಪುರ ಗ್ರಾಮದ ಈ ಎಲ್ಲ ಕಾರ್ಯಕ್ರಮವನ್ನು ಅತ್ಯಂತ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆದು ಬಂದಿರತಕ್ಕಂಥದ್ದು ಬಹಳ ಸಂತೋಷ ತಂದಿರುವಂಥದ್ದು. ಈ ಗ್ರಾಮದಲ್ಲಿ ನಿರಂತರವಾಗಿರುವಂಥ ಕಾರ್ಯಕ್ರಮ, ಇಂಥ ಒಂದು ಜಾತ್ರಾ ಮಹೋತ್ಸವ ನಿರಂತರವಾಗಿ ನಡೀಲಿ. ಈ ಗ್ರಾಮದಲ್ಲಿ ಯಾವಾಗಲೂ ಕೂಡ ಒಂದು ಆಧ್ಯಾತ್ಮಿಕ ಚಿಂತನೆಯ ಕಾರ್ಯಕ್ರಮದ ಜೊತೆಗೆ ಆ ತಾಯಿಯ ಒಂದು ದಿವ್ಯವಾದಂಥ ಶಕ್ತಿ ಜಾಗ್ರವಾಗಿ ನಿಮ್ಮೆಲ್ಲರಿಗೂ ರಕ್ಷಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾದಂಥ ಈ ಸಮಾರಂಭಕ್ಕೆ ಬಂದಿದ್ದು ಬಹಳಷ್ಟು ಸಂತೋಷವನ್ನು ತಂದಿದೆ. ಮತ್ತೆ ಈ ಗ್ರಾಮಕ್ಕೆ ಭೇಟಿ ಕೊಡೋದ್ರ ಮುಖಾಂತರ ನಿಮ್ಮೆಲ್ಲರಿಗೂ ಆಶೀರ್ವಾದಿಸ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆಗಮಿಸಿರುವಂಥ ಶ್ರೀಮಠದ ಎಲ್ಲ ಗ್ರಾಮದ ಸಮಸ್ತ ಭಕ್ತಾದಿಗಳಿಗೆ ವೇದಿಕೆ ಮುಖಾಂತರ ಶುಭ ಆಶೀರ್ವಾದವನ್ನು ಕೋರಿ, ಮುಗುಳುಕೋಡದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಮಾಡೋದು ಇರೋದರಿಂದ ಮತ್ತೆ ಆ ವೇದಿಕೆಗೆ ಹೋಗಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ವೇದಿಕೆ ಮುಖಾಂತರನೇ ತಮ್ಮೆಲ್ಲರಿಗೂ ಶುಭ ಆಶೀರ್ವಾದವನ್ನು ಕೋರಿ, ತಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ.